मुस्लिम संगठनों के महासंघ के राज्य संयोजक अंशद पाल्या ने कहा कि मुस्लिम समुदाय के साथ विश्वासघात करना तो आसान है, लेकिन आने वाले दिनों में इसके परिणामों को संभालना कांग्रेस सरकार के लिए बहुत मुश्किल होगा। जमीर अहमद खान सहित 4 मुस्लिम विधायकों को मंत्री पद देने की मांग को लेकर हासन शहर में 80 फीट रोड से पार्क तक मशाल जुलूस निकाला गया और सरकार के खिलाफ विरोध प्रदर्शन किया गया। इस अवसर पर अंशद पाल्या ने कहा कि चुनाव से पहले कांग्रेस ने मुस्लिम समुदाय की कई मांगों को पूरा करने का वादा किया था, लेकिन नेतृत्व परिवर्तन के बाद जमीर अहमद खान सहित पूरे मुस्लिम समुदाय की उपेक्षा की जा रही है। उन्होंने आरोप लगाया कि कांग्रेस सरकार मुस्लिम समुदाय के साथ वादा खिलाफी कर रही है। उन्होंने कहा, डी.के. शिवकुमार स्वयं कहते हैं कि मेहनत का उचित मेहनताना मिलना चाहिए। इसी आधार पर हम मांग कर रहे हैं कि मुस्लिम समुदाय के वोटों का सम्मान किया जाए। यदि जमीर अहमद खान को उप मुख्यमंत्री बनाया जाता है तो इसे हमारे वोटों का सम्मान माना जाएगा, अन्यथा यह मुस्लिम समुदाय के साथ अन्याय और विश्वासघात होगा। अंशद पाल्या ने आगे कहा कि केरल में 25 सीटों पर मिली जीत में जमीर अहमद खान का महत्वपूर्ण योगदान रहा है, इसलिए राज्य में भी उन्हें एक महत्वपूर्ण और सम्मानजनक पद दिया जाना चाहिए। उन्होंने चेतावनी देते हुए कहा कि यदि भविष्य में भी मुस्लिम समुदाय की अनदेखी की गई तो 2028 के विधानसभा चुनाव में कांग्रेस पार्टी के खिलाफ अपना विरोध दर्ज कराते हुए उचित राजनीतिक जवाब दिया जाएगा। ಪ್ರಜೆಗಳನ್ನಾಗಿ ಮಾಡ್ತೀವಿ, ಮುಸಲ್ಮಾನರ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ನಮಗೆ ಪ್ರಾಮಿಸ್ ಮಾಡಿ ಕಾಂಗ್ರೆಸ್ ಸರ್ಕಾರ ಓಟನ್ನು ಪಡೆದುಕೊಂಡಿದೆ। ಆದ್ರೆ ಇವತ್ತು ಆ ಓಟಿನ ಬೆಲೆಯನ್ನು ನಾವು ಇವತ್ತು ಕೇಳ್ತಾ ಇದೀವಿ। ಮಾನ್ಯ ಡಿ.ಕೆ. ಶಿವಕುಮಾರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾವು ಕೂಲಿ ಕೇಳ್ತೇವೆ ಅಂತ ಹೇಳಿ। ಅದೇ ರೀತಿಯಲ್ಲಿ ಮುಸಲ್ಮಾನರು ಕೂಡ ಇವತ್ತು ಕೇಳ್ತಾ ಇದ್ದಾವೆ, ನಮ್ಮ ಓಟಿನ ಹಕ್ಕು ನಮಗೆ ಕೊಡಿ, ನಮ್ಮ ಓಟಿನ ಕೂಲಿ ನಮಗೆ ಕೊಡಿ ಅಂತೇಳಿ ಇವತ್ತು ನಾವು ಹಾಸನ್ನ ಬೀದಿಯಲ್ಲಿ ಇವತ್ತು ಕೇಳ್ತಾ ಇದ್ದೇವೆ। ಹಾಗಾಗಿ ಇವತ್ತು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಇನ್ನೂ ಕೂಡ ಕಾಂಗ್ರೆಸ್ ಸರ್ಕಾರದ ಮಂತ್ರಿಮಂಡಲದ ರಚನೆ ಇನ್ನೂ ಕೂಡ ಬಾಕಿ ಇದೆ। ಕೇವಲ ಕೆಲವೇ ಒಂದಿಷ್ಟು ಜನರಿಗೆ ಮಾತ್ರ ಇವತ್ತು ಮಂತ್ರಿ ಸ್ಥಾನ ಕೊಡಲಾಗಿದೆ। ಇನ್ನೂ ಕೂಡ ಏನು ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಗಳನ್ನಾಗಿ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ। ಆ ಪ್ರಯತ್ನಗಳ ಭಾಗವಾಗಿ ಕನಿಷ್ಠ 4 ಜನ ಮುಸಲ್ಮಾನರನ್ನ ಮಂತ್ರಿಗಳನ್ನಾಗಿ ಮಾಡಬೇಕು। ಹಾಗೆ ನಮ್ಮೆಲ್ಲರ ನಾಯಕ, ಮುಸಲ್ಮಾನರ ನಾಯಕ ಮಾತ್ರ ಅಲ್ಲ, ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರೆ ಇಡೀ ಕರ್ನಾಟಕದ ನಾಯಕ। ನಾವು ಕೇರಳದ ಎಲೆಕ್ಷನ್ ಅನ್ನು ನೋಡಿದ್ದೇವೆ, ಕೇರಳದಲ್ಲಿ ಸುಮಾರು 25 ಜನ MLAಗಳನ್ನ ಗೆಲ್ಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ಜಮೀರ್ ಅಹಮದ್ ಖಾನ್ ಕೂಡ ಪ್ರಯತ್ನ ಬಹಳ ಮುಖ್ಯವಾಗಿದೆ। ಹಾಗಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ಜಮೀರ್ ಅಹಮದ್ ಖಾನ್ಗೆ ಏನಾದರೂ ತಾವು ಬೆಲೆಯನ್ನು ಕೊಡ್ತೀರಿ ಅಂತ ಹೇಳಿದ್ರೆ ಖಂಡಿತ ಒಬ್ಬ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಆಗ ಮಾತ್ರ ನೀವು ಜಮೀರ್ ಅಹಮದ್ ಖಾನ್ಗೆ ಬೆಲೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನೀವೇನಾದರೂ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ಚುನಾವಣೆ ಬರುತ್ತೆ 2028ಕ್ಕೆ, ನಮಗೆ ಗೊತ್ತಿದೆ ನಾವು ಏನು ಮಾಡಬೇಕು ಅಂತೇಳಿ। ಹಾಗಾಗಿ ಎಲ್ಲ ಮುಸಲ್ಮಾನರು ಕೂಡ ಒಟ್ಟಾಗಿ ನಾವು ಕೆಲಸವನ್ನು ಮಾಡ್ತೇವೆ। ಮುಂದಿನ ದಿನಗಳಲ್ಲಿ ತಮಗೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ಜಮೀರ್ ಅಹಮದ್ ಖಾನನ್ನ ಕೂಡಲೇ ಉಪಮುಖ್ಯಮಂತ್ರಿ ಮಾಡಿ, ಹಾಗೆ 5 ಜನ MLAಗಳನ್ನ ಮಂತ್ರಿಗಳನ್ನಾಗಿ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡಿ ಅಂತೇಳಿ ಕೇಳ್ತಾ ಇದ್ದೇವೆ। ಇವತ್ತು ಇದು ಸಾಂಕೇತಿಕ ಎಚ್ಚರಿಕೆ, ಮುಂದಿನ ದಿನಗಳಲ್ಲಿ ಕೊಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಹಾಸನ್ನ ಬೀದಿಗಳಲ್ಲಿ ಮುಸಲ್ಮಾನರು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ, ನೀವೆಲ್ಲರೂ ಕೂಡ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆಗೆ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ